ಒಂದು ಪ್ರಬುದ್ಧ ಸಮಾಜವನ್ನ ಯಾವುದೋ ಪ್ರಮೋಷನ್ ವಿಡಿಯೋಗಳ ಮೂಲಕ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿರೋ ಇನ್ಫ್ಲೂಯೆನ್ಸರ್ಗಳ ನಡುವೆ ಈ ಸಮಾಜದಲ್ಲಿ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಅಬ್ಬರದ ಪ್ರಚಾರವಿಲ್ಲದೆ ಲೋಕ ಕಲ್ಯಾಣಕ್ಕಾಗಿ ದೃಢ ಸಂಕಲ್ಪ ಮಾಡಿ ಎಲೆಮರೆಯ ಕಾಯಿಯಂತೆ ಸದ್ದಿಲ್ಲದೆ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ನಿಜವಾದ ಇನ್ಫ್ಲೂಯೆನ್ಸರ್ ಒಬ್ಬರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ವಡೇರಹಳ್ಳಿ ಅನ್ನೋ ಗ್ರಾಮದಲ್ಲಿ ಶ್ರೀ ಸೋಮಶೇಖರ ತಾತನವರ ಪುಣ್ಯಕ್ಷೇತ್ರದ ಮಠವಿದೆ. ಈ ಮಠದ ವಿಶೇಷತೆ ಏನಂದ್ರೆ ಇಲ್ಲಿ ಜಗತ್ತಿನ ಬೇರೆಲ್ಲೂ ಇಲ್ಲದ ಬಿಲ್ವ ಪತ್ರೆ ಸಹಿತ 108 ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಈ 108 ಬಿಲ್ವಪತ್ರೆ ಮರಗಳನ್ನ ಕಳೆದ 10 ವರ್ಷಗಳಿಂದ ಬೆಳೆಸಿ 108 ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸಿದ ನಿಜವಾದ ಇನ್ಫ್ಲೂಯೆನ್ಸರ್ ಈ ಮಠದ ಶ್ರೀ ಸೋಮಶೇಖರ ತಾತನವರು. ಈ 108 ಶಿವಲಿಂಗಗಳನ್ನ ಅವರು ಪ್ರತಿಷ್ಠಾಪಿಸಿದ ಉದ್ದೇಶವೇನೆಂದ್ರೆ ಮೊಳಕಾಲ್ಮೂರಿನ ಪ್ರದೇಶದಲ್ಲಿ ಮಳೆಯ ಅಭಾವವಿರೋದ್ರಿಂದ ಅವರ ಗುರುಗಳ ಆಜ್ಞೆಯಂತೆ ಇಲ್ಲಿ 108 ಲಿಂಗಗಳನ್ನ 108 ಬಿಲ್ವಪತ್ರೆ ಮರಗಳ ಜೊತೆ ಪ್ರತಿಷ್ಠಾಪಿಸಿ ಇಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಅನ್ನೋದೇ ಅವರ ಉದ್ದೇಶ. ಕಳೆದ 10 ವರ್ಷಗಳಿಂದ 108 ಬಿಲ್ವಪತ್ರೆ ಮರಗಳನ್ನ ಹಗಲು ರಾತ್ರಿ ಆರೈಕೆ ಮಾಡಿ ಅವುಗಳನ್ನ ಬೆಳೆಸಿ ಅವುಗಳ ಅಡಿಯಲ್ಲಿ 108 ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸುವುದು ಅಂದ್ರೆ ಅಷ್ಟು ಸುಲಭವಾದ ಕೆಲಸವಲ್ಲ. ಈ ಬಿಲ್ವಪತ್ರೆ ಮರಗಳು ಅಷ್ಟು ಸುಲಭವಾಗಿ ಬೆಳೆಯೋದಿಲ್ಲ. 10 ವರ್ಷಗಳಿಂದ ಆ ಬಿಲ್ವಪತ್ರೆ ಮರಗಳನ್ನ ಬೆಳೆಸಿ 108 ಶಿವಲಿಂಗಗಳನ್ನ ಮಾಡಿಸಿ ಇಲ್ಲಿ ಪ್ರತಿಷ್ಠಾಪಿಸಿರೋದು ಒಂದು ದೊಡ್ಡ ಯಜ್ಞವೇ ಅಂದ್ರೆ ತಪ್ಪಾಗಲ್ಲ. ಇಲ್ಲಿರುವ ಲಿಂಗದ ಮೇಲ್ಭಾಗದ ಸ್ಫಟಿಕದಂತೆ ಹೊಳೆಯುವ ಜ್ಯೋತಿಗಳು ಉತ್ತರ ಭಾರತದ ನರ್ಮದಾ ನದಿಯಲ್ಲಿ ತೇಲಿ ಬಂದ ಜ್ಯೋತಿಗಳು. ಇವುಗಳನ್ನ ಗುರುಗಳ ಆಜ್ಞೆಯಂತೆ ತರಿಸಿಕೊಟ್ಟಿದ್ದು ಮಠದ ಭಕ್ತರು. ಕೆಳಭಾಗದ ಪೀಠಗಳನ್ನ ರಾಜಸ್ಥಾನದಿಂದ ಕೆತ್ತಿಸಿ ತರಿಸಿ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸ್ವಾಮಿಗಳ ನಿಸ್ವಾರ್ಥ ಸೇವೆಯನ್ನ ನೋಡಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಕೈ ಜೋಡಿಸಿ ಈ ಲೋಕ ಕಲ್ಯಾಣದ ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ. ಕಳೆದ ವರ್ಷ ನವೆಂಬರ್ನಲ್ಲಿ ಲೋಕಾರ್ಪಣೆಗೊಂಡ ಈ ಪುಣ್ಯಕ್ಷೇತ್ರದ ಬಗ್ಗೆ ಸ್ವಾಮೀಜಿ ಎಲ್ಲಿಯೂ ಕೂಡ ಅಬ್ಬರದ ಪ್ರಚಾರವನ್ನ ಮಾಡಿಲ್ಲ. 108 ಬಿಲ್ವಪತ್ರೆ ಮರಗಳಿರುವ ಈ ಶಿವಲಿಂಗಗಳ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಬಂದ್ರೆ ಸಾಕು, ಅದೆಷ್ಟೋ ಕಾಯಿಲೆಗಳು ಕೂಡ ವಾಸಿ ಆಗ್ತವೆ. ಹಾಗೆ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಶ್ರೀ ಸೋಮಶೇಖರ ತಾತನವರ ಲೋಕ ಕಲ್ಯಾಣದ ಈ ಕಾರ್ಯ ನಿಜವಾದ ನಿಸ್ವಾರ್ಥ ಸೇವೆ. ಈಗಿನ ಕಾಲದಲ್ಲೂ ಕೂಡ ಸಮಾಜದ ಒಳಿತಿಗೆ ಶ್ರಮಿಸುವ ಈ ಮಹಾನ್ ಚೇತನಗಳೇ ನಿಜವಾದ ಇನ್ಫ್ಲೂಯೆನ್ಸರ್ಗಳು.